My precious children of God, I'm so happy to see you all. And may God bless you through His words. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಿಮ್ಮೆಲ್ಲರನ್ನು ನೋಡಲು ಸಂತೋಷಿಸುತ್ತೇನೆ. ದೇವರು ತನ್ನ ವಾಕ್ಯಗಳ ಮೂಲಕ ಆಶೀರ್ವದಿಸಲಿ. Let us read Psalm 16 verse 11. ಕೀರ್ತನೆಗಳು 16:11ನೇ ವಚನವನ್ನು ಓದಿಕೊಳ್ಳುವ. It says, "In your presence is fullness of joy, at your right hand are pleasures forevermore." ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ ಎಂದು ಬರೆಯಲ್ಪಟ್ಟಿದೆ. The man of God Moses was terribly upset because of various things. ದೇವರ ಮನುಷ್ಯನಾದ ಮೋಶೆಯು ಅನೇಕ ಸಂಗತಿಗಳಿಂದಾಗಿ ಚಿಂತಿತನಾಗಿದ್ದನು. That time he looked unto the Lord. ಆ ಸಮಯದಲ್ಲಿ ಅವನು ದೇವರನ್ನು ನೋಡಿದನು. And if you read Exodus chapter 33 verse 14, the Lord's word goes like this. ವಿಮೋಚನಕಾಂಡ 33:14ರಲ್ಲಿ ದೇವರ ವಾಕ್ಯ ಹೀಗೆ ಹೇಳುವುದನ್ನು ನೋಡುತ್ತೇವೆ. My presence will go before you, my son. ನಾನೇ ನಿಮ್ಮ ಜೊತೆಯಲ್ಲಿ ಹೋಗುವೆನು ಮಗನೇ. And I will give you rest. ಮತ್ತು ನಿನಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು. My friends, are you troubled like Moses? ಮೋಶೆಯಂತೆ ನೀವು ತೊಂದರೆಗೊಳಗಾಗಿದ್ದೀರಾ? Are you facing lot of problems in your life? ಅನೇಕ ತೊಂದರೆಗಳನ್ನು ನಿಮ್ಮ ಜೀವಿತದಲ್ಲಿ ಎದುರಿಸುತ್ತಿದ್ದೀರಾ? The word of God says, the Lord's presence will go before you. ದೇವರ ವಾಕ್ಯ ಹೇಳುತ್ತದೆ, ದೇವರೇ ನಿಮ್ಮ ಜೊತೆಯಲ್ಲಿರುವನು ಎಂದು. And the Lord himself says, my son, I'll give you rest. ದೇವರು ತಾನೇ ಹೇಳುತ್ತಿದ್ದಾನೆ, ನಾನು ನಿನಗೆ ವಿಶ್ರಾಂತಿಯನ್ನು ಕೊಡುವೆನು. What we have to do? ನಾವೇನು ಮಾಡಬೇಕು? Just look unto the Lord. ದೇವರ ಕಡೆ ದೃಷ್ಟಿ ಇಡಬೇಕು. Moses did that all the time. ಮೋಶೆ ಯಾವಾಗಲೂ ಇದನ್ನು ಮಾಡುತ್ತಿದ್ದನು. Hours together, days together, he was staying in the presence of God. ಗಂಟೆಗಟ್ಟಲೆ ಅನೇಕ ದಿನಗಳು ದೇವರ ಸಮ್ಮುಖದಲ್ಲಿ ಕಳೆಯುತ್ತಿದ್ದನು. Hallelujah. Hallelujah. And the Lord was so careful to go before him and deliver the people of Israel from various situations. ದೇವರು ತಾನೇ ಅವನ ಜೊತೆಯಲ್ಲಿ ಹೋಗಿ ಇಸ್ರಾಯೇಲ್ಯರನ್ನು ಅನೇಕ ಸಂಕಷ್ಟಗಳಿಂದ ಬಿಡಿಸಿದ್ದನ್ನು ನೋಡುತ್ತೇವೆ. Psalm 16:11 says, in God's presence there is fullness of joy. ಕೀರ್ತನೆಗಳು 16:11ನೇ ವಚನ ಹೇಳುತ್ತದೆ, ದೇವರ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. Psalm 31 verses 19 and 20 also says the same thing. ಕೀರ್ತನೆಗಳು 31, 19, 20ನೇ ವಚನ ಕೂಡ ಇದನ್ನೇ ಹೇಳುತ್ತದೆ. God shall hide us in the secret place of his presence. ತನ್ನ ಸಮ್ಮುಖದಲ್ಲಿರುವ ಗುಪ್ತ ಸ್ಥಳದಲ್ಲಿ ಆತನು ನಮ್ಮನ್ನು ಅಡಗಿಸುವನು. And he will keep us secretly in a pavilion from the strife of tongues. ನಾಲಿಗೆಯಿಂದ ಹೊರಡುವ ಮಾತುಗಳಿಂದ ನಮ್ಮನ್ನು ಸಂರಕ್ಷಿಸಿ ಗುಪ್ತ ಸ್ಥಳದಲ್ಲಿ ಅಡಗಿಸಿ ಕಾಯುತ್ತಾನೆ. In our family life we had to go through many struggles. ನಮ್ಮ ಕುಟುಂಬದಲ್ಲಿಯೂ ನಾವು ಅನೇಕ ಸಂಕಟಗಳನ್ನು ಎದುರಿಸಬೇಕಾಯಿತು. Especially when we lost our daughter Evangeline when she was just 17 years old, we lost all our hope, all our joy, all our enjoyment. 17 ವರ್ಷ ಪ್ರಾಯದ ನನ್ನ ಮಗಳಾದ ಇವಾಂಜಲಿನ್ ಅನ್ನು ಕಳೆದುಕೊಂಡಾಗ ನಮ್ಮ ಜೀವಿತದಲ್ಲಿರುವ ಭರವಸೆ, ಸಂತೋಷ ಮತ್ತು ಹರ್ಷವನ್ನು ಕಳೆದುಕೊಂಡೆವು. All the time we are crying within our hearts. ನಮ್ಮ ಮನಸ್ಸಿನಲ್ಲಿಯೇ ನಾವು ಯಾವಾಗಲೂ ಅಳುತ್ತಿದ್ದೆವು. One day as usual we had our family prayer at 6 o'clock in the morning. ಮುಂಜಾನೆ 6 ಗಂಟೆಗೆ ಎಂದಿನಂತೆ ಕುಟುಂಬ ಪ್ರಾರ್ಥನೆಯಲ್ಲಿ ಕುಳಿತುಕೊಂಡಾಗ as usual we are having that family prayer. ಎಂದಿನಂತೆ ನಾವು ಪ್ರಾರ್ಥಿಸಲು ಕುಳಿತೆವು. But that day the presence of God filled all of us. ಆದರೆ ಆ ದಿನ ದೇವರ ಪ್ರಸನ್ನತೆ ನಮ್ಮೆಲ್ಲರನ್ನು ತುಂಬಿಕೊಂಡಿತು. We were all filled with the power of God. ದೇವರ ಬಲದಿಂದ ತುಂಬಿಕೊಂಡೆವು. We were laughing and filled with the presence of God. ದೇವರ ಪ್ರಸನ್ನತೆಯಿಂದ ತುಂಬಿದವರಾಗಿ ನಗುತ್ತಿದ್ದೆವು. According to 1 Peter 1:8. 1 ಪೇತ್ರ 1:8ರಲ್ಲಿ ಬರೆದಿರುವಂತೆ, He is a joy, ಸಂತೋಷ, unspeakable and full of glory. ಹೇಳಲು ಶಕ್ಯವಾದ ಪ್ರಭಾವದಿಂದ ತುಂಬಿದ ಸಂತೋಷ. And then we heard the voice of God. ನಂತರ ನಾವು ದೇವರ ಸ್ವರವನ್ನು ಕೇಳಿದೆವು. The Lord said, my children, I know your agony. ನನ್ನ ಮಕ್ಕಳೇ, ನಿಮ್ಮ ದುಃಖವನ್ನು ನಾನು ಬಲ್ಲೆನು ಅಂದನು. I am asking you whether you will let me down at this time. ನಾನು ನಿಮ್ಮಲ್ಲಿ ಕೇಳುತ್ತಿದ್ದೇನೆ, ಈ ಸಮಯದಲ್ಲಿ ನೀವು ನನ್ನನ್ನು ಬಿಟ್ಟು ಬಿಡುವಿರಾ ಎಂದು. Will you continue to do my work or leave me? ನನ್ನ ಸೇವೆಯನ್ನು ಮಾಡುವಿರಾ ಅಥವಾ ನನ್ನನ್ನು ಬಿಟ್ಟು ಬಿಡುವಿರಾ? And we all cried with one accord, if we leave you, Father, where can we go? ಒಂದೇ ಸ್ವರದಲ್ಲಿ ಎಲ್ಲರೂ ಕೂಗಿಕೊಂಡೆವು, ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗಲಿ? You are our hope and joy. ನೀನೇ ನಮ್ಮ ಭರವಸೆ, ಸಂತೋಷ. And then the Lord filled us with a new hope. ಹೊಸ ಭರವಸೆಯಿಂದ ನಮ್ಮನ್ನು ಆತನು ತುಂಬಿದನು. We started to do the will of God once again. ದೇವರ ಚಿತ್ತವನ್ನು ಪುನಃ ನಾವು ಪೂರೈಸಲು ಪ್ರಾರಂಭಿಸಿದೆವು.
Are you also worried about many things in your life? ಅನೇಕ ಚಿಂತೆಗಳಿಂದ ನೀವು ಕೂಡ ಆವರಿಸಲ್ಪಟ್ಟಿದ್ದೀರಾ? Come, let us pray. ಬನ್ನಿ ಪ್ರಾರ್ಥಿಸುವ. The same Lord will fill you with the Holy Spirit. ಅದೇ ದೇವರು ಪವಿತ್ರಾತ್ಮನಿಂದ ನಿಮ್ಮನ್ನು ತುಂಬಿಸುವನು. Will be filled with the joy of the Holy Spirit. ಪವಿತ್ರಾತ್ಮನ ಸಂತೋಷದಿಂದ ತುಂಬುವನು. The joy unspeakable and full of glory. ಹೇಳಲು ಶಕ್ಯವಾದ ಪ್ರಭಾವದಿಂದ ತುಂಬಿದ ಸಂತೋಷ. And the Lord will open a new way. ಹೊಸ ಮಾರ್ಗ ತೆರೆಯಲ್ಪಡುವುದು. Hallelujah. Hallelujah. What a great God we have. ಎಂತ ಮಹಾದೇವರು ನಮಗಿದ್ದಾನೆ. Shall we pray? ಪ್ರಾರ್ಥಿಸುವ. Father, thank you Lord for your wonderful presence. ತಂದೆಯೇ, ನಿನ್ನ ಪ್ರಸನ್ನತೆಗಾಗಿ ನಿನಗೆ ಸ್ತೋತ್ರ. Fill with the presence all your children and fill them with a new hope. ದೇವರೇ, ನಿನ್ನ ಪ್ರಸನ್ನತೆಯಿಂದ ನಿನ್ನ ಮಕ್ಕಳಲ್ಲಿ ಹೊಸ ಭರವಸೆಯನ್ನು ತುಂಬು. Let all the agony they face be gone and gone away from them. ಅವರ ದುಃಖವು ಅವರಿಂದ ಸಂಪೂರ್ಣವಾಗಿ ಹೊರಟು ಹೋಗಲಿ ಎಂದು ಬೇಡುತ್ತೇನೆ. Fill them with a new hope. ಹೊಸ ಭರವಸೆಯಿಂದ ತುಂಬು. New blessing. ಹೊಸ ಆಶೀರ್ವಾದ. New anointing. ಹೊಸ ಅಭಿಷೇಕ. Let them go on and do your work, Father. ಅವರು ಮುಂದೆ ಮುಂದೆ ಸಾಗುತ್ತಾ ನಿನ್ನ ಸೇವೆಯನ್ನು ಮಾಡಲಿ. Give them peace and joy. ಸಮಾಧಾನ ಸಂತೋಷ ದಯಪಾಲಿಸು. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್.